ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನೀವಾಗ ನೋಡ್ತಾ ಇದ್ದೀರಾ ಏತರ್ 450 ಎಸ್ಸಿನ ಒಂದು ರೈಡ್ ರಿವ್ಯೂ. ಇದು ಅಫೋರ್ಡಬಲ್ ಸೆಗ್ಮೆಂಟ್ನಲ್ಲಿ ಕೆಲವೊಂದು ಚೇಂಜಸ್ ಜೊತೆಗೆ ಬಂದಿರುವಂತಹ ಏತರಿನ ಒಂದು ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಇದರಲ್ಲಿ ನಾವು ಹೊರಗಡೆಯಿಂದ ನೋಡೋದಾದರೆ ಕಂಪ್ಲೀಟ್ಲಿ ಒಂದು LED ಸೆಟಪ್ ಇದೆ, ಮತ್ತು ಪ್ಯಾನಲ್ಸ್ ಮತ್ತು ಶೇಪ್ ಎಲ್ಲ ಸೇಮ್ ಇದೆ, ಸೇಮ್ ಆ್ಯಸ್ ಲೈಕ್ ಏತರ್ 450X ಮುಂಚೆ ಏನು ಬಂತು ಅದೇ ಥರ. ಸ್ವಲ್ಪ ಚೇಂಜಸ್ ಏನಂದರೆ ಒಂದು ಬಿಗ್ ಅಪ್ಡೇಟ್ ಅಂದರೆ ಈ ಒಂದು ಸ್ಕ್ರೀನ್. ಸೊ ಈ ಒಂದು ಗಾಡಿನ ನನಗೆ ರಿವ್ಯೂ ಮಾಡೋದಕ್ಕೆ ಕೊಟ್ಟಂತಹ ನನ್ನ ಫ್ರೆಂಡ್ ಸಂಜಯ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರ ಜೊತೆಗೆ ಬನ್ನಿ ಇವಾಗ ರೈಡ್ ಮಾಡ್ತಾ ಮಾತಾಡೋಣ. ಇದರ ಒಂದು ಸ್ಪೆಷಲ್ ಫೀಚರ್ಸ್ ಏನು, ಇದು ಓಡಿಸೋದಕ್ಕೆ ಹೇಗಿದೆ, ಸಿಟಿ ಒಳಗಡೆ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ನೋಡೋಣ. ಸೊ ಇದರಲ್ಲಿ ಕೀ ಕೊಟ್ಟಿದ್ದಾರೆ. ಸೊ ಕೀ ಕೊಟ್ಟಿರೋದು ತುಂಬಾ ಒಳ್ಳೆ ವಿಷಯ. ಈ ಒಂದು ಕೀನ ಆನ್ ಮಾಡಿದ ತಕ್ಷಣ ನಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ರೇಕ್ ಇಟ್ಕೊಂಡು ಇಗ್ನಿಷನ್ ಬಟನ್ ಏನು ಇರುತ್ತೆ, ಸೆಲ್ಫ್ ಸ್ಟಾರ್ಟ್ ಬಟನ್ನು, ಆ ಒಂದು ಬಟನ್ ನೋಡಿದ ತಕ್ಷಣ ಗಾಡಿ ಆನ್ ಆಗುತ್ತೆ. ಮೇಲ್ಗಡೆ ಇಲ್ಲಿ ನೋಡ್ಬೋದು, ಸ್ಕ್ರೀನಲ್ಲಿ ತೋರಿಸುತ್ತೆ ಗಾಡಿ ಆನ್ ಆದ ತಕ್ಷಣ. ಇವಾಗ ಈ ಒಂದು ಸ್ಕ್ರೀನ್ ಏನಿದೆ, ಹಾರ್ಶ್ ಸನ್ಲೈಟ್ ಕೋಡ್ನಲ್ಲಿ ಕೂಡ ಒಂದು ಒಳ್ಳೆಯ ಉತ್ತಮವಾದ ವಿಸಿಬಿಲಿಟಿ ನನಗೆ ಸಿಗ್ತಾ ಇದೆ ಇಲ್ಲಿ ಓಡಿಸ್ಬೇಕಾದ್ರೆ. ನೀವಿಲ್ಲಿ ನೋಡ್ಬೋದು, ಒಂದು ಸ್ಮೂತ್ ಆಕ್ಸಲರೇಷನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಈ ಮಿರರ್ಸ್ ಏನಿದೆ, ಮಿರರ್ಸ್ ಕೂಡ ಅಷ್ಟೇ ಹಿಂದಿನ ವರ್ಷನ್ 450 ಏನಿತ್ತು ಅದೇ ಸೇಮ್ ಮಿರರ್ಸ್ನ ಕಂಟಿನ್ಯೂ ಮಾಡಿದ್ದಾರೆ. ಬಾಡಿ ಪ್ಯಾನಲ್ಸ್ ಎಲ್ಲ ಸೇಮೇನೆ, ನಿಮಗೇನು ಅಷ್ಟು ಚೇಂಜಸ್ ಅಂತ ಅನಿಸಲ್ಲ. ಈಗ ಒಂದು ರೈಡ್ ಮಾಡ್ಬೇಕಾದ್ರೆ ಫೀಲ್ ಆಗಲಿ ಅಥವಾ ವೀಲ್ಸ್ ಲೈಕ್ ಟೈರ್ಸ್ ಪ್ರತಿಯೊಂದೂ ಸೇಮ್ ಇದೆ. ಬಟ್ ಏನಂದರೆ ನಮಗೆ ಒಂಚೂರು ಸ್ಕ್ರೀನಲ್ಲಿ ಮತ್ತು ರೇಂಜಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಇದರಲ್ಲಿ. ಸೊ ಇದರಲ್ಲಿ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದರೆ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. 90/90 ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ. ಹಿಂಭಾಗ ಮತ್ತು ಮುಂಭಾಗ ಎರಡೂ ಕೂಡ ಡಿಸ್ಕ್ ಬ್ರೇಕ್ಸ್ನ ಕೊಟ್ಟಿದ್ದಾರೆ. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರೋ ಕಾರಣ ಒಂದು ಲೆವೆಲ್ಗೆ ಒಂದು ಸೇಫ್ಟಿ ವಿಷಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬ್ಯಾಟ್ರಿ ವಿಷಯಕ್ಕೆ ಬಂದರೆ 2.9 kWh ಬ್ಯಾಟ್ರಿ 85ಇಂದ 100 km ರೇಂಜನ್ನು ಕೊಡುತ್ತೆ. ಬಟ್ ಲೇಟೆಸ್ಟಾಗಿ ಬಂದಿರುವಂತಹ ಮಾಡೆಲಲ್ಲಿ ಅಪ್ ಟು 122 IDC ರೇಂಜನ್ನು ಕ್ಲೇಮ್ ಮಾಡಿದ್ದಾರೆ. ನಂತರ ಇದರಲ್ಲಿ ರೈಡ್ ಮೋಡ್ಸ್ನ ಬಗ್ಗೆ ಮಾತಾಡಿದರೆ ಸ್ಮಾರ್ಟ್, ಈಕೋ, ರೈಡ್, ಸ್ಪೋರ್ಟ್. ಸೊ ಈ 4 ಮೋಡ್ಸ್ ಇದ್ದಾವೆ. ಸೊ ಸ್ಮಾರ್ಟ್ ಇಕೋದಲ್ಲಿ ತುಂಬಾ ಸ್ಲೋ ಆಗೋಗುತ್ತೆ. ಇಕೋ ಮೋಡಲ್ಲಿ ಅಪ್ ಟು 50 ಅಷ್ಟೇ ಹೋಗೋದು. ರೈಡ್ ಮೋಡ್ನಲ್ಲಿ ಒಂಚೂರು 65 ತನಕ ಹೋಗ್ಬೋದು. ಸ್ಪೋರ್ಟ್ ಮೋಡ್ನಲ್ಲಿ ಫುಲ್ ಪೊಟೆನ್ಷಿಯಲ್ ಲೈಕ್ 90 km/h ತನಕ ನೀವು ರೀಚ್ ಮಾಡ್ಬೋದು ಈ ಒಂದು ಮೋಟಾರ್ನಲ್ಲಿ. ನಂತರ ಮೋಟಾರ್ನ ಬಗ್ಗೆ ಹೇಳಬೇಕು ಅಂದರೆ 5.4 kW ಪೀಕ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 22 Nm ಟಾರ್ಕ್ನ ಜೊತೆಗೆ 22 ಲೀಟರ್ನ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ಲೈಕ್ 450X, ಏನು ಡಿಫ್ರೆನ್ಸ್ ಇಲ್ಲ. ಅದರಲ್ಲೂ ಅಷ್ಟೇ ಸೇಮ್ ಬೂಟ್ ಸ್ಪೇಸ್ ಬರೋದು. ನಂತರ ರೀಜನ್ ಮೋಡ್ ಬಗ್ಗೆ ನಾನು ಹೇಳಲೇಬೇಕು. ರೀಜನ್ ಮೋಡ್ನಲ್ಲಿ ಗಾಡಿ ನೀವು ಬ್ರೇಕ್ ಹಿಡಿಯೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ನಿಂತ್ಕೊಳ್ಳುತ್ತೆ. ರೀಜನ್ ಮೋಡಲ್ಲಿ ಆನ್ ಆಗಿದ್ದಾಗ ಗಾಡಿ ನೀವು ಜಸ್ಟ್ ಆಕ್ಸಿಲೇಟರ್ ಬಿಟ್ಟರೆ ಸಾಕು, ಸ್ಲೋ ಡೌನ್ ಆಗ್ತಾ ಬರುತ್ತೆ. ಆ ಒಂದು ಆ್ಯನಿಮೇಷನ್ ಕಾಣಿಸುತ್ತೆ ನಿಮಗೆ ಯಾವ ರೀತಿ ಅದು ರೀಜನ್ ಆಗ್ತಿದೆಯಾ ಇಲ್ಲೋ ಅಂತ. ರೀಜನ್ ಯೂಸ್ ಮಾಡಿಕೊಂಡು ಓಡಿಸಿದ್ರೆ ನಿಮಗೆ ಒಂದು 7% ಮೋರ್ ರೇಂಜ್, ಅಂದರೆ ಒಂದು 7 km ತನಕನಾದರೂ ನಿಮಗೆ ಜಾಸ್ತಿ ರೇಂಜ್ ಸಿಗೋವಂಥ ಒಂದು ಚಾನ್ಸಸ್ ಇರುತ್ತೆ. ನೀವು ಅಂದರೆ ರೈಡಿಂಗ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ನೀವು ಇಲ್ಲಿ ನೋಡ್ಬೋದು, ಟರ್ನಿಂಗ್ ರೇಡಿಯಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಟರ್ನಿಂಗ್ ರೇಡಿಯಸ್ನಲ್ಲೂ ನನಗೇನು ಅಷ್ಟು ತುಂಬ ಪ್ರಾಬ್ಲಮ್ ಅಂತ ಏನೂ ಅನಿಸಿಲ್ಲ. ಒಳ್ಳೆ ಕಾನ್ಫಿಡೆನ್ಸ್ ಆಗಿ ಟರ್ನಿಂಗ್ ರೇಡಿಯಸ್ ತೊಗೋಬೋದು. ಯಾಕೆ ಅಂದರೆ ಇದರಲ್ಲಿರುವಂಥ ಟೈರ್ಸ್ ಬಂದು ಸೇಮ್ ಟು ಸೇಮ್ ನಮಗೆ ಬೇರೆ ಸ್ಕೂಟೀಸ್ ಏನು ಓಡಿಸ್ತೀವಿ 90 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾರೆ. ಮತ್ತು ಸಸ್ಪೆನ್ಷನ್ ಸೆಟಪ್ ಕೂಡ ಹಾಗೆ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಪರ್ಫೆಕ್ಟ್ ಆಗಿದೆ. ಇದು ಸ್ಪೋರ್ಟಿ ಸೆಕ್ಷನಲ್ಲಿ ಇರೋದ್ರಿಂದ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಸೈಡಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಆರಾಮಾಗಿ ಬೆಂಡ್ ಲೈಕ್ ಲೀನ್ ಮಾಡಬೇಕಾದ್ರೆ ಎಲ್ಲ ಆರಾಮಾಗಿ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಂತರ ಇಲ್ಲಿ ನಾವು ಡಿಸ್ಪ್ಲೇನ ಬಗ್ಗೆ ಮಾತಾಡೋದಾದರೆ 7 ಇಂಚ್ LCD ಡಿಸ್ಪ್ಲೇ. ಇದು ಸನ್ಲೈಟ್ನಲ್ಲೂ ಆಗಲೇ ಹೇಳಿದಾಗೆ ಸನ್ಲೈಟ್ನಲ್ಲೂ ಒಳ್ಳೆ ವಿಸಿಬಿಲಿಟಿ ಕೊಡ್ತಾ ಇದೆ. ಅದ್ರ ಜೊತೆಗೆ ಇದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಇದೆ. ಕಾಲ್ ಅಲರ್ಟ್ ಸಿಸ್ಟಮ್, ಮೆಸೇಜ್, ಪ್ರತಿಯೊಂದು ಅಲರ್ಟ್ಸ್ನ ಕೊಡುತ್ತೆ. ಮತ್ತು ಈ ಡಿಸ್ಪ್ಲೇನಲ್ಲಿ ನಿಮಗೆ ರೈಟ್ ಸೈಡ್ನಲ್ಲಿ ಮೋಡ್ಸ್ ಯಾವ ಮೋಡಲ್ಲಿದೆ ಅಂತ ಕೊಡ್ತಾ ಇದೆ. ಲೈಕ್ 4 ಮೋಡು ನಿಮಗೆ ಚೇಂಜ್ ಆದ ತಕ್ಷಣ ಅದು ನಿಮಗೆ ಡಿಸ್ಪ್ಲೇನಲ್ಲೇ ತೋರಿಸ್ಬಿಡುತ್ತೆ. ಕೆಳಗಡೆ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಇದೆ ನೋಡಿ. ಸೊ ಬ್ಯಾಟ್ರಿ ಪರ್ಸೆಂಟೇಜ್ ಮತ್ತು ಸ್ಪೀಡನ್ನ ಜಾಸ್ತಿ ಕೊಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ರೀಜನ್ ಆದಾಗ ಆ್ಯನಿಮೇಷನ್ ಕೊಡ್ತಾರೆ. ಅದಾದ ನಂತರ ಸ್ವಿಚಸ್ ಕ್ವಾಲಿಟಿ ಎಲ್ಲ ಒಂದು ಡಿಸೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ರೈಡಿಂಗ್ ಪೊಸಿಷನ್ ನನಗೆ ಸ್ವಲ್ಪ ನನ್ನ ಹೈಟಿಗೆ ಈ ಒಂದು ಹ್ಯಾಂಡಲ್ ಬಾರ್ ಸ್ವಲ್ಪ ಕೆಳಗಿದೆ ಅಂತ ಅನ್ನಿಸ್ತು. ಈ ಗಾಡಿನಲ್ಲಿ ನನಗೆ ಮಿಸ್ ಆಗಿರೋವಂಥ ಫೀಚರ್ ಏನು ಅಂತ ಅಂದರೆ ಸೈಡಲ್ಲಿ ಒಂಚೂರು ವೆಯ್ಟ್ ಬಾಕ್ಸ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಅದು ಸೇಫ್ಟಿ ವಿಷಯದಲ್ಲೂ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ಟೆಬಿಲಿಟಿಯ ವಿಷಯದಲ್ಲೂ ಅದು ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಕೊಡುತ್ತೆ ಮತ್ತು ಸೇಫ್ಟಿ ಕೊಡುತ್ತೆ ಅಂತಲೇ ನನ್ನ ಅನಿಸಿಕೆ. ಅದೊಂದು ಕೊಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ನಂತರ ಮಿರರ್ನ ವಿಸಿಬಿಲಿಟಿ ಕೂಡ ಅಷ್ಟೇ, ಆ ಒಂದು ಶೇಪ್ ಏನಿದೆ
ನಮಗೆ ಈ ಶೋಲ್ಡರ್ ಸೆಕ್ಷನ್ನಲ್ಲಿ ಒಂದು 30% ಶೋಲ್ಡರ್ ಸೆಕ್ಷನ್ ಕಾಣಿಸ್ತಾ ಇದೆ. ಇನ್ನು ಮಿಕ್ಕಿದ್ದೆಲ್ಲ ವಿಸಿಬಿಲಿಟಿ ಚೆನ್ನಾಗಿದೆ. ಆ ಒಂದು ಶೇಪ್ ಕೊಟ್ಟಿದ್ದಾರಲ್ಲ ಆ ಕಾರಣದಿಂದನೇ ವಿಸಿಬಿಲಿಟಿ ಚೆನ್ನಾಗಿರೋದು. ಅಕ್ಕಪಕ್ಕ ಹಿಂದೆ ಏನು ಬರ್ತಾ ಇದೆ ಆರಾಮಾಗಿ ನೋಡ್ಕೋಬೋದು. ಸೊ ಆ ಡಿಸೈನ್ ಮತ್ತು ಡೀಟೇಲಿಂಗಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಟಾಪ್ ಆ್ಯಂಡ್ ವೇರಿಯಂಟ್ ಲೈಕ್ 450X ಏನಾದ್ರು ತೊಗೊಂಡ್ರೆ ಟಚ್ ಸ್ಕ್ರೀನ್ ಬರುತ್ತೆ, ಗೂಗಲ್ ಮ್ಯಾಪ್ಸ್ ಇಂಟಿಗ್ರೇಟೆಡ್ ಆಗಿರುತ್ತೆ, ನೋಟಿಫಿಕೇಷನ್ಸ್ ಎಲ್ಲ ಆರಾಮಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ವಾರ್ಪ್ ಮೋಡ್, ಅದರಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಒಂದು ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಬಟ್ 450Sನಲ್ಲಿ ಒಂದು ಮಿನಿಮಮ್ ಯೂಸೇಜ್ಗೋಸ್ಕರ ಎಷ್ಟು ಬೇಕೋ ಅಷ್ಟಿರುತ್ತೆ. ಅಟ್ ಪ್ರೆಸೆಂಟ್ ನಿಮಗೆ ಕರ್ನಾಟಕದಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ 1,30,30,000 ರೂಪಾಯಿ ಇದೆ. ಅದ್ರ ಜೊತೆಗೆ ರೋಡ್ ಟ್ಯಾಕ್ಸ್ ಕಂಪ್ಲೀಟ್ಲಿ ವೇವ್ ಆಫ್ ಆಗಿರೋದ್ರಿಂದ ನೀವು ಮಿನಿಮಮ್ ಆಗಿ ಒಂದು RTO ರಿಜಿಸ್ಟ್ರೇಷನ್ ಫೀಸ್ 1,000 ರೂಪೀಸ್ ಬರ್ಬೋದು, ಅಥವಾ ಒಂದು ಇನ್ಶೂರೆನ್ಸ್ ಲೈಕ್ 7,000 to 10,000 ಒಳಗಡೆ ಇನ್ಶೂರೆನ್ಸ್ನ ಮುಗಿಸ್ಬೋದು. ಸೊ ಇದಿಷ್ಟು ನಿಮಗೆ ಮ್ಯಾಂಡೇಟರಿ ಆಗಿ ಬಂದರೆ ಒಂದು 1,40,000 ರೂಪಾಯಿಗೆ ನಿಮಗೆ ಈ ಒಂದು ಸ್ಕೂಟಿ ಸಿಗುತ್ತೆ. ಈ ಒಂದು 450S ಎಲೆಕ್ಟ್ರಿಕ್ ಸ್ಕೂಟರ್ನ ಯೂತ್ಸ್ ಕೂಡ ತುಂಬಾ ಇಷ್ಟಪಡ್ತಾರೆ. ಯಾಕೆ ಅಂದರೆ ಇದರಲ್ಲಿರುವಂತಹ ಒಂದು ಸ್ಪೋರ್ಟಿ ಮತ್ತು ಸ್ಟೈಲಿಶ್ ಫೀಚರ್ಸ್ ಮತ್ತು ಲುಕ್ಸ್ ಅದು ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಹಿಂಭಾಗದಲ್ಲಿ ಮೊನೋಶಾಕ್ ಸಸ್ಪೆನ್ಷನ್, ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಮತ್ತು ಆ ಒಂದು LED ಹೆಡ್ಲೈಟ್ಸ್, ಆಲ್ LED ಸೆಟಪ್ ಇದೆ. ಆಮೇಲೆ ಕಂಪ್ಲೀಟ್ಲಿ ಡಿಸೈನ್ ಏನಿದೆ ಕಂಪ್ಲೀಟಾಗಿ ಸ್ಪೋರ್ಟಿವ್ ಆಗಿರೋದ್ರಿಂದ ವಿತ್ ಇನ್ಕ್ಲೂಡಿಂಗ್ ಮಿರರ್ಸ್, ಹಿಂಭಾಗದಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಸ್ ಪ್ರತಿಯೊಂದು ಸ್ಪೋರ್ಟಿವ್ ಆಗಿದೆ, ಡ್ಯುಯಲ್ ಡಿಸ್ಕ್ ಇದೆ. ಸೊ ಆ ಕಾರಣದಿಂದ ತುಂಬಾ ಇಷ್ಟ ಆಗುತ್ತೆ ಯೂತ್ಸ್ಗೆ. ಪಾರ್ಕಿಂಗ್ ಮೋಡ್ ಲೈಕ್ ಇದನ್ನು ರಿವರ್ಸ್ ಮೋಡ್ ಕೂಡ ಯೂಸ್ ಮಾಡ್ಬೋದು. ಏನಂದರೆ ನೀವು ಜಸ್ಟ್ ಬ್ರೇಕ್ ಹಿಡ್ಕೊಂಡು ರೈಟ್ ಸೈಡ್ನಲ್ಲಿ ಡೆಡಿಕೇಟೆಡ್ ಆಗಿ ಕೊಟ್ಟಿರುವಂತಹ ಬಟನ್ನ ಪ್ರೆಸ್ ಮಾಡಿದರೆ ಇದರಲ್ಲಿ ಆ್ಯನಿಮೇಷನ್ ಕಾಣಿಸುತ್ತೆ, ನಿಮಗೆ ರಿವರ್ಸ್ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇವಾಗ ನಿಧಾನವಾಗಿ ರಿವರ್ಸ್ ಮೋಡಲ್ಲಿ ಯೂಸ್ ಮಾಡ್ಕೋ. ಈಗ ಸಪೋಸ್ ಎಲ್ಲೋ ಪಾರ್ಕಿಂಗ್ ಮಾಡಿರ್ತೀರ, ಆವಾಗ ಆರಾಮಾಗಿ ಹೊರಗಡೆ ತೆಗೆಯೋದಕ್ಕೆ ಈ ಒಂದು ಮೋಡ್ನ ನಾವು ಯೂಸ್ ಮಾಡ್ಬೋದು. ನಂತರ ಡಿಸ್ಪ್ಲೇನಲ್ಲಿರುವಂತಹ ಫೀಚರ್ಸ್ನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಆಗಲೇ ಹೇಳಿದಾಗೆ ಫಾಲ್ಸ್ ಸೇಫ್, ಸ್ಮಾರ್ಟ್ ಇಕೋ, ಈ ಒಂದು ಮೋಡ್ಸ್, ಮತ್ತು ಆಟೋ ಇಂಡಿಕೇಟರ್ನ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ನೀವು. ಅದರ ಜೊತೆಗೆ ಗೈಡ್ ಮಿ ಹೋಮ್ ಅಂದರೆ ಲೈಕ್ ನಿಮಗೆ ಹೆಡ್ಲೈಟ್ ಆನಲ್ಲಿರುತ್ತೆ ನೀವು ಗಾಡಿ ಆಫ್ ಮಾಡಿದಾಗಲೂ. ಮತ್ತು ಇನ್ಕಾಗ್ನಿಟೋ ಮೋಡ್ ಆನ್ ಆ್ಯಂಡ್ ಆಫ್, ಯಾಕೆಂದರೆ ನಿಮಗೆ ಟ್ರ್ಯಾಕ್ ಆಗಬಾರ್ದು ಅಂದರೆ ಅದನ್ನು ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಸಾಫ್ಟ್ವೇರ್ ವರ್ಷನ್ ವಿಷಯಕ್ಕೆ ಹೇಳೋದಾದರೆ ನಿಮಗೆ ಶೋರೂಮಲ್ಲಿ ಸಾಫ್ಟ್ವೇರ್ನ ನಿಮಗೆ ಲೋಡ್ ಮಾಡ್ತಾರೆ. ಏನಾದರೂ ಅಪ್ಡೇಟ್ಸ್ ಬಂದಿದ್ದರೆ ಅದನ್ನು ಸರಿ ಮಾಡಿ ಅದನ್ನು ಕೊಡ್ತಾರೆ. ನಂತರ ಬೇಸಿಕ್ ಇನ್ಫಾರ್ಮೇಷನ್ಸ್ ಲೈಕ್ ಟ್ರಿಪ್ ಎ, ಟ್ರಿಪ್ ಬಿ, ಕರೆಂಟ್ ರೈಡ್ ಯಾವಾಗಲೂ ಅದು ರೀಸೆಟ್ ಆಗ್ತಾನೆ ಇರುತ್ತೆ ಪ್ರತಿಯೊಂದು ಸತಿ ಆನ್ ಮಾಡಿ ಆಫ್ ಮಾಡಿದಾಗಲೂ. ಇನ್ನು ಓಡೋಮೀಟರ್, ಸೊ ಇದಿಷ್ಟು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ, ಈ ಒಂದು ಫೀಚರ್ಸ್ ಎಲ್ಲ ಲೆಫ್ಟ್ ಸೈಡಲ್ಲಿ ಬಂದರೆ ರೈಟ್ ಸೈಡ್ನಲ್ಲಿ ಡೆಡಿಕೇಟೆಡ್ ಆಗಿ ಆಗಲೇ ಹೇಳಿದಾಗೆ ನ್ಯಾವಿಗೇಷನ್ ಸಿಸ್ಟಮ್ನ ಕೊಡುತ್ತೆ. ಮತ್ತು ಗಾಡಿ ಆಫ್ ಮಾಡಬೇಕಾದ್ರೂ ಅಷ್ಟೇ, ಜಸ್ಟ್ ಕೀನ ಆಫ್ ಮಾಡಿದ್ರೆ ಸಾಕು, ಗಾಡಿನೂ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಇನ್ನು ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಕೂಡ ಇದೆ ಇದರಲ್ಲಿ. ಸೈಡ್ ಸ್ಟ್ಯಾಂಡ್ ಹಾಕಿದ ತಕ್ಷಣ ನಿಮಗೆ ಏನು ಮೂವ್ ಆಗಲ್ಲ ಗಾಡಿ. ಸೊ ಇದಿಷ್ಟು ಏತರ್ 450S ಈ ಒಂದು ಎಲೆಕ್ಟ್ರಿಕ್ ಸ್ಕೂಟಿಯ ರೈಡ್ ರಿವ್ಯೂ ಆಗಿತ್ತು. ರೈಡ್ ರಿವ್ಯೂನಲ್ಲೇ ನಾನು ಆದಷ್ಟು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಕೂಡ ಕವರ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಒತ್ತಿ.